ಈ ಬ್ರೇಕ್ಫಾಸ್ಟ್ ಎಷ್ಟು ಕುತೂಹಲ ಮೂಡಿಸಿತ್ತು, ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದ್ದು ಯಾವುದು ಗೊತ್ತಾ? ಇಬ್ಬರು ಹಾಕೊಂಡಿದ್ದಂತಹ ಸೇಮ್ ಬ್ರ್ಯಾಂಡ್ ವಾಚ್, ಒಂದೇ ಬ್ರ್ಯಾಂಡ್ ನ ವಾಚ್ ಅನ್ನ ಕಟ್ಟಿದ್ರು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್. ಡಿಸಿಎಂ ಡಿಕೆಶಿ ನಿವಾಸದಲ್ಲಿ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಇಬ್ರು ಒಂದೇ ಬ್ರ್ಯಾಂಡ್ ನ ವಾಚ್ ಟೈ ಮಾಡಿದ್ರು. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಕೈಯಲ್ಲಿ ದುಬಾರಿ ವಾಚ್ ಇತ್ತು. ಕಾರ್ಟಿಯರ್ ವಾಚ್ ಅನ್ನ ಧರಿಸಿದ್ರು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್. ಆಲ್ಮೋಸ್ಟ್ 43 ಲಕ್ಷ ಮೌಲ್ಯದ ದುಬಾರಿ ಕಾರ್ಟಿಯರ್ ವಾಚ್ ಇದು. ಒಂದೇ ರೀತಿಯ ವಾಚ್ ಅನ್ನು ಧರಿಸಿದ್ದು ಒಗ್ಗಟ್ಟು ಪ್ರದರ್ಶನದ ಸಂಕೇತವಾ ಅಥವಾ ಏನು ಅಂತ ಗೊತ್ತಿಲ್ಲ. ಡಿಕೆ ಶಿವಕುಮಾರ್ ಏನಾದರೂ ಗಿಫ್ಟ್ ಮಾಡಿದ್ರ ಸಿಎಂಗೆ ಅಥವಾ ಯಾರು ಗಿಫ್ಟ್ ಮಾಡಿದ್ರು, ದಟ್ ಇಸ್ ಅ ಸೆಕೆಂಡ್ರಿ. ಬಟ್ ಇಬ್ರು ಒಂದೇ ರೀತಿಯ ವಾಚ್ ಅನ್ನ ಕಟ್ಟಿದ್ರು, ಒಂದೇ ಬ್ರ್ಯಾಂಡ್ ವಾಚ್ ಕಟ್ಟಿದ್ರು. ಕಾರ್ಟಿಯರ್ ವಾಚ್ ಆಲ್ಮೋಸ್ಟ್ 43 ಲಕ್ಷ ಮೌಲ್ಯದ ದುಬಾರಿ ವಾಚ್ ಅನ್ನ ಇಬ್ರು ಕೂಡ ಧರಿಸಿದ್ರು. ಆ ದೃಶ್ಯಗಳನ್ನ ನೀವೀಗ ನೋಡಬಹುದು. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಕೈಯಲ್ಲಿ ದುಬಾರಿ ಕಾರ್ಟಿಯರ್ ವಾಚ್ ಅಂಡ್ ಇದು ಒಗ್ಗಟ್ಟು ಪ್ರದರ್ಶನ ಮಾಡಿದಂತಹ ರೀತಿನೂ ಇರಬಹುದು. ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಘವೇಂದ್ರ, ಈ ಹಿಂದೆ ಹ್ಯೂಬ್ಲಾಟ್ ವಾಚ್ದು ಒಂದು ದೊಡ್ಡ ಇಶ್ಯೂನೇ ಆಗಿತ್ತು ಸಿಎಂ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ. ಈಗ ಇಬ್ಬರು ನಾಯಕರು ಒಂದೇ ರೀತಿಯ ಒಂದೇ ಬ್ರ್ಯಾಂಡ್ ವಾಚ್ ಟೈ ಮಾಡಿದ್ರು. ಇದು ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇರುವಂತಹ ಸಂಕೇತವಾ ಏನು ಹಾಗಾದ್ರೆ? ಖಂಡಿತವಾಗೋ ಸಿಂಧೂರ, ಏನಂದ್ರೆ ಪ್ರಮುಖವಾಗಿ ಸಿಎಂಗಿಂತ ಡಿಸಿಎಂ ಏನು ಕಮ್ಮಿ ಇಲ್ಲ, ಡಿಸಿಎಂಗಿಂತ ಸಿಎಂ ಏನು ಕಮ್ಮಿ ಇಲ್ಲ. ಕಾಂಗ್ರೆಸ್ನಲ್ಲಿ ಇಬ್ಬರನ್ನು ಸಹ ಒಂದೇ ತಕ್ಕಡಿಯಲ್ಲಿ ಇಟ್ಬಿಟ್ಟು ತೂಗ್ತಾ ಇರ್ತಕ್ಕಂಥದ್ದನ್ನ ನಾವು ಕ್ಲಿಯರ್ ಕಟ್ ಆಗಿ ಗಮನಿಸಬಹುದಾಗಿದೆ. ಹೀಗಾಗಿನೇ ಇಬ್ಬರು ಮನೆಗೂ ಸಹ ಪರಸ್ಪರ ಬ್ರೇಕ್ಫಾಸ್ಟ್ಗಳಿಗೆ ಇನ್ವೈಟ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಮೊದಲು ವೇಣುಗೋಪಾಲ್ ಅವರು ಫೋನ್ ಮಾಡ್ತಾರೆ, ಫೋನ್ ಮಾಡಿ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾರೆ, ನೀವು ಡಿಕೆ ಶಿವಕುಮಾರ್ ಅವ್ರನ್ನ ಯಾಕೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಕರಿಬಾರ್ದು, ಕರೀರಿ, ಎಲ್ಲವೂ ಸಹ ಸರಿ ಹೋಗುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಹಾಗಾಗಿ ಸಿಎಂ ಅವರ ವೇಣುಗೋಪಾಲ್ ಅವರ ಮಾತಿಗೆ ಕಟ್ಟು ಬಿದ್ದು ಸಿಎಂ ಅವರು ಡಿಸಿಎಂ ಅವರನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕರೀತಾರೆ ಶನಿವಾರ. ಡಿಸಿಎಂ ಅವರು ಸಹ ಒಪ್ಕೊಂಡು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬಂದು ಕೆಲವೊಂದಿಷ್ಟು ವಿಚಾರಗಳನ್ನ, ಪವರ್ ಶೇರಿಂಗ್ ವಿಚಾರಕ್ಕೆ ನಡೀತಾ ಇರ್ತಕ್ಕಂತಹ ಕೆಲವೊಂದಿಷ್ಟು ಚರ್ಚೆಗಳನ್ನ ಮಾಡಿ ನಂತರ ಹೈಕಮಾಂಡ್ ತೀರ್ಮಾನಕ್ಕೆ ಬಿಡೋಣ ಅಂತ ಹೇಳ್ಬಿಟ್ಟು, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳ್ಬಿಟ್ಟು ಒಗ್ಗಟ್ಟನ್ನ ಪ್ರದರ್ಶನಕ್ಕೆ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಅದಾದ ಬಳಿಕ ಅವತ್ತೇ ಸ್ಪಷ್ಟವಾಗಿ ಹೇಳ್ತಾರೆ ಸಿಎಂ ಅವರು, ಮಂಗಳವಾರ ಡಿಸಿಎಂ ಅವರು ನನ್ನನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ, ಹೋಗ್ತಾ ಇದೀನಿ ಅನ್ನೋ ಮಾತನ್ನು ಹೇಳ್ತಾರೆ. ನಿನ್ನೆ ಒಂದು ಗಾಂಧಿ ಗ್ರಾಮ ಅನ್ನೋ ಒಂದು ಪ್ರೋಗ್ರಾಮ್ ಅಲ್ಲಿ ಖುದ್ದಾಗಿ ಡಿಕೆ ಶಿವಕುಮಾರ್ ಅವರು ಸಿಎಂ ಅವರಿಗೆ ಇನ್ವೈಟ್ ಅನ್ನ ಮಾಡ್ತಾರೆ, ನಮ್ಮ ಮನೆಗೆ ನಾಳೆ ನೀವು ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಬರಬೇಕಂತ ಹೇಳ್ಬಿಟ್ಟು. ಆಯ್ತು ಅಂತ ಹೇಳ್ಬಿಟ್ಟು ಇವತ್ತು ಬೆಳಿಗ್ಗೆ ಬೇಕಾದ್ರೆ ನೋಡಿ, ಸಿದ್ದರಾಮಯ್ಯನವರು ಕೆಲವೊಂದು ಕಡೆ ಹೋಗ್ಬೇಕಾದ್ರೆ ಸ್ವಲ್ಪ ತಡವಾಗಿ ಆದ್ರೂ ಹೋಗ್ಬೋದು. ಅದೇ ಡಿಸಿಎಂ ಅವರ ಮನೆಗೆ ಟೈಮಿಗೆ ಕರೆಕ್ಟ್ ಆಗಿ 9:30 ಕೇಳಿದ್ರು, 9:40ಕ್ಕೆ ಡಿಸಿಎಂ ಅವರ ಮನೆಗೆ ಹಾಜರಾಗಿದ್ರು. ಹೀಗಾಗಿ ಇಬ್ಬರ ನಡುವೆ ಒಂದ್ ಕಡೆ ಸಮನ್ವಯತೆಯನ್ನ ಮೂಡಿಸ್ಕೊಳ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿಯ ಒಡಕಿಲ್ಲ, ಯಾವುದೇ ರೀತಿಯ ಗೊಂದಲ ಇಲ್ಲ ಅನ್ನೋದನ್ನ ಸಾರಬೇಕಾಗಿದೆ. ಜೊತೆಗೆ ಅದನ್ನ ಶಾಸಕರಿಗೂ ಸಹ ಕ್ಲಿಯರ್ ಕಟ್ ಆಗಿ ಸಂದೇಶವನ್ನ ಕೊಡಬೇಕಾಗಿದೆ. ಹಾಗಾಗಿನೇ ಡಿಸಿಎಂ ಅವ್ರಿಗೂ ಸಹ ವೇಣುಗೋಪಾಲ್ ಅವರು ಫೋನ್ ಮಾಡಿ ಸಿಎಂ ಅವರನ್ನ ಇನ್ವೈಟ್ ಮಾಡಿ ಅಂತ ಹೇಳಿದ್ರು. ಆ ಇನ್ವೈಟ್ ಮೇರೆಗೆ ಇವತ್ತು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್, ನಾಟಿ ಕೋಳಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ರು. ಹೀಗಾಗಿ ಸಿಎಂ ಅವರು ಬಂದ್ರು, ಕೂತ್ಕೊಂಡ್ರು, ಮಾತಾಡಿರೋ, ಸಾಕಷ್ಟು ಹೊತ್ತು ಚರ್ಚೆಯನ್ನು ನಡೆಸಿದ್ರು. ಮೇಲ್ನೋಟಕ್ಕೆ ಅವ್ರು ಹೇಳ್ಬೋದು, ನಾವು ಮೇಕೆದಾಟು ವಿಚಾರವಾಗಿ, ನೀರಾವರಿ ಇಲಾಖೆಯ ವಿಚಾರವಾಗಿ ಕೆಲವೊಂದಿಷ್ಟು ಮಾತುಕತೆಗಳನ್ನ ಆಡಿದೀವಿ ಅಂತ ಹೇಳ್ಬಿಟ್ಟು. ಆದ್ರೆ ವಿಷಯ ಅದಲ್ಲ, ಅಸಲಿಯತೆ ಬೇರೆ ಇದೆ. ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾತುಕತೆಗಳನ್ನು ಸಹ ಆಡಿದ್ದಾರೆ. ಜೊತೆಗೆ ಎಂಎಲ್ಸಿ ಚುನಾವಣೆ ಬರ್ತಾ ಇದೆ, ಅದಕ್ಕೂ ಸಂಬಂಧಪಟ್ಟಂತೆ ಮಾತುಕತೆ ನಡೆದಿದ್ದಾರೆ. ನಮ್ಮ ಬಣ್ಣದವರಿಗೆ ಇಷ್ಟು ಕೊಡಬೇಕು ಅನ್ನೋ ಬಗ್ಗೆನೂ ಸಹ ಚರ್ಚೆ ಆಗಿದೆ ಅಂತ ಹೇಳಲಾಗೈತೆ. ಆದ್ರೆ ಫೈನಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾಗಿ ನಾವಿಬ್ರು ಒಂದು ಡಿಸಿಷನ್ ಬರೋಣ, ಈ ಒಂದು ಚರ್ಚೆಯನ್ನ ಹೈಕಮಾಂಡ್ಗೆ ತಿಳಿಸೋಣ, ಹೈಕಮಾಂಡ್ ಯಾವ ತೀರ್ಮಾನವನ್ನು ಕೈಗೊಳ್ತೈತೆ ಅನ್ನೋದನ್ನ ನೋಡಿ ನಂತರ ನಿರ್ಧಾರ ಮಾಡೋಣ ಅನ್ನೋ ಮಾತನ್ನು ಸಹ ಸಿಎಂ ಅವರು ಹೇಳಿದ್ದಾರೆ. ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಸಹ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಜೊತೆಗೆ ಕಳೆದ ಒಂದು ವಾರದಿಂದನೂ ಸಹ ನಿರಂತರವಾಗಿ ದೆಹಲಿ ಪ್ರವಾಸದಲ್ಲಿದ್ದಂತಹ ಡಿಕೆ ಸುರೇಶ್ ಅವರು ಈ ಒಂದು ಸಭೆಯಲ್ಲಿ ಹಾಜರಾಗಿದ್ದು ವಿಶೇಷ. ಯಾಕಂದ್ರೆ ಅಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿರ್ತಕ್ಕಂತಹ ಮಾತುಕತೆಯ ಬಗ್ಗೆ ಸಿಎಂ ಅವರಿಗೂ ಸಹ ಮನವರಿಕೆಯನ್ನ ಡಿಕೆ ಸುರೇಶ್ ಅವರು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಲಾಗೈತೆ. ಆಯ್ತು, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋಣ, ರಾಹುಲ್ ಗಾಂಧಿ ಅವರು ಹೇಗೆ ಹೇಳ್ತಾರೆ ಕೇಳೋಣ ಅನ್ನೋ ಮಾತನ್ನ ಸಿದ್ದರಾಮಯ್ಯನವರು ಸಹ. ಆಲ್ ರೈಟ್ ರಾಘವೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.